ಮನುಷ್ಯನ ಮನಸ್ಸು ಬಹಳ ಜಟಿಲ ಮತ್ತು ಸಂಕೀರ್ಣ, ಕಾಂಪ್ಲಿಕೇಟೆಡ್ ಆ್ಯಂಡ್ ಕಾಂಪ್ಲೆಕ್ಸ್. ಶರೀರವನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಡಿಸಿ ಅದರ ರೋಗ ರುಜಿನಗಳನ್ನು ಖಚಿತಪಡಿಸಿಕೊಳ್ಳುವಂತೆ ಮನಸ್ಸನ್ನು ಸುಲಭವಾಗಿ ಪರೀಕ್ಷೆಗೆ ಒಳಪಡಿಸಲು ಯಾವ ಒಂದು ಪ್ರಯೋಗಾಲಯ ಕೂಡ ಇಲ್ಲ. ಮಂಪರು ಪರೀಕ್ಷೆ ಇತ್ಯಾದಿ ಮನೋವಿಜ್ಞಾನಿಗಳು ಮಾಡುವ ವಿಶ್ಲೇಷಣೆ ಒಂದು ಬಲವಾದ ಊಹೆಯಾಗಬಹುದೇ ಹೊರತು ನಿಖರವಾಗಿ ಹೀಗೇನೆ ಅಂತ ಹೇಳಲು ಬರೋಲ್ಲ. ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಾಯೋ ಎನ್ನುತ್ತದೆ ಯೋಗ ವಾಸಿಷ್ಠ. ಮನುಷ್ಯನ ಮನಸ್ಸೇ ಬಂಧನ ಮತ್ತು ಮೋಕ್ಷ ಎರಡಕ್ಕೂ ಕೂಡ ಮನಸ್ಸೇ ಕಾರಣ, ಇದು ಅದರ ಅರ್ಥ. ದುರ್ವ್ಯಸನ ದುರಾಚಾರಗಳಲ್ಲಿ ತೊಡಗಿದ ಸ್ವೇಚ್ಛಾಚಾರದ ಮನಸ್ಸು ಬಂಧನಕ್ಕೆ ಕಾರಣವಾದರೆ, ಜಪ ತಪಾದಿಗಳಿಂದ ಶುದ್ಧವಾದ ಮನಸ್ಸು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಮನುಷ್ಯನ ಮನಸ್ಸಿನಲ್ಲಿ ಆಲೋಚನೆಗಳು ಹುಟ್ಟುತ್ತವೆ. ಈ ಆಲೋಚನೆಗಳು ಅಭಿವ್ಯಕ್ತಗೊಳ್ಳುವುದು 3 ರೀತಿ. ಮನುಷ್ಯನ ಮನಸ್ಸಿನಲ್ಲಿ ಉದ್ಭವಿಸುವ ಈ ಆಲೋಚನೆಗಳು ಅವನು ಆಡುವ ಮಾತುಗಳಿಂದ ಅಭಿವ್ಯಕ್ತಗೊಳ್ಳಬಹುದು ಅಥವಾ ಅವನು ಮಾಡುವ ಅಂಗಾಂಗಗಳ ಹಾವಭಾವಗಳಿಂದ ಅಭಿವ್ಯಕ್ತಗೊಳ್ಳಬಹುದು ಅಥವಾ ಅವನ ಮಾತು ಮತ್ತು ಆಂಗಿಕ ಹಾವಭಾವಗಳೆರಡರಿಂದಲೂ ಕೂಡ ಒಟ್ಟೊಟ್ಟಿಗೆ ಅಭಿವ್ಯಕ್ತಗೊಳ್ಳಬಹುದು. ಉದಾಹರಣೆಗೆ, ತಂದೆ ತಾಯಿಗಳು ಮಕ್ಕಳ ಮೇಲೆ ಕೋಪಗೊಂಡಾಗ ಬೈಯೋದು ಶಾಬ್ದಿಕ ಅಭಿವ್ಯಕ್ತಿ. ಏನು ಮಾತನಾಡದೆ ದುರ್ಗುಟ್ಟಿಕೊಂಡು ನೋಡಿ ಹುಬ್ಬನ್ನು ಗಂಟಿಕೊಳ್ಳೋದು ಆಂಗಿಕ ಅಭಿವ್ಯಕ್ತಿ. ತೀರಾ ಸಿಟ್ಟಿಗೆದ್ದು ಬೈಯುತ್ತಾ ಹೊಡೆಯುವುದು ಶಾಬ್ದಿಕ ಆಂಗಿಕ ಅಭಿವ್ಯಕ್ತಿ. ಮನಸ್ಸು ತುಂಬ ಚಂಚಲ. ಮನಸ್ಸಿನ ಚಂಚಲತೆಯನ್ನು ಬಸವಣ್ಣನವರು ಈ 2 ವಚನಗಳಲ್ಲಿ ನಮಗೆ ಹೇಗೆ ನಿರೂಪಿಸಿದ್ದಾರೆ ನೋಡಿ. ಕೊಂಬಿನ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು. ಕೊಂಬಿನ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು, ನಿಂದಲ್ಲಿ ನಿಲ್ಲಲೀಯದೆನ್ನ ಮನವು, ಹೊಂದಲ್ಲಿ ಹೊಂದಲೀಯದೆನ್ನ ಮನವು, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮನಾಗಿರಿಸು ನಿಮ್ಮ ಧರ್ಮ. ಮತ್ತೊಂದು ಬಾರಿ ನಾನು ವಚನವನ್ನು ಹೇಳ್ತಾ ಇದ್ದೇನೆ. ಕೊಂಬಿನ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು, ನಿಂದಲ್ಲಿ ನಿಲ್ಲಲೀಯದೆನ್ನ ಮನವು, ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮಣನಾಗಿರಿಸು ನಿಮ್ಮ ಧರ್ಮ. ಇನ್ನೊಂದು ವಚನ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೇನು ಹುರುಳಿಲ್ಲವಯ್ಯ, ಪ್ರಪಂಚಿನ ಡಂಬಿನಲ್ಲಿ ಎನ್ನನೊಂದು ರೂಹ ಮಾಡಿ, ನೀವಿರಿಸಿದಿರಿ ಕೂಡಲ ಸಂಗಮ ದೇವ, ನೀವಿರಿಸಿದಿರಿ ಕೂಡಲ ಸಂಗಮ ದೇವ. ಮನುಷ್ಯನ ಮನಸ್ಸು ಮರದ ಕೊಂಬೆಯ ಮೇಲೆ ಕೂತಿರುವ ಮಂಗನಂತೆ. ಕೋತಿ ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಹಾರುತ್ತಲೇ ಇರುತ್ತೆ, ಅದು ಒಂದೆಡೆ ನಿಲ್ಲೋದಿಲ್ಲ. ಅದರದು ಚಂಚಲ ಸ್ವಭಾವ. ಹಾಗೆಯೇ ನಮ್ಮ ಮನಸ್ಸು ಕೂಡ. ಅದಕ್ಕೆ ಏನು ಏ ಮಂಗ ಕೇಳು ಅಂತ ಬೈಯೋದು ವಾಡಿಕೆಯಲ್ಲಿದೆ. ಕೆಲವರು ಹೊರಗೆ ನೋಡಲು ಸಭ್ಯರಂತೆ ಕಾಣ್ತಾರೆ. ಅವರ ಮನಸ್ಸಿನೊಳಗೆ ಹುದುಗಿರುವಂತಹ ಕ್ಷುದ್ರತನ ನಮಗೆ ಕಾಣೋದಿಲ್ಲ. ಅಂಥವರನ್ನು ಬಸವಣ್ಣನವರು ಅತ್ತಿಯ ಹಣ್ಣಿಗೆ ಹೋಲಿಸಿದ್ದಾರೆ. ಅತ್ತಿಯ ಹಣ್ಣು ಹೊರಗೆ ನೋಡಲು ಕೆಂಪಾಗಿ ಸುಂದರವಾಗಿ ಕಾಣುತ್ತೆ. ಆದರೆ ತಿನ್ನಲು ಚೆನ್ನಾಗಿದೆ ಎಂದು ಕೈಗೆತ್ತಿಕೊಂಡರೆ ಕೆಲವೊಂದು ಅತ್ತಿಯ ಹಣ್ಣಿನೊಳಗೆಲ್ಲ ಬರೀ ಹುಳಗಳೇ ಇರುತ್ತೆ. ಹೀಗೆ ಮನುಷ್ಯ ಹೊರಗೆ ನೋಡಲು ಚೆನ್ನಾಗಿದ್ದು ಒಳಗೆ ಕೊಳಕು ಮನಸ್ಸು ಉಳ್ಳವನಾಗಿರಬಾರದು ಎಂಬುದು ಬಸವಣ್ಣನವರ ದಿವ್ಯ ಸಂದೇಶ. ಒಮ್ಮೊಮ್ಮೆ ಮನಸ್ಸನ್ನು ಹಾಳು ಮನಸ್ಸು ಅಂತ ನಾವು ಹಳಿತೀವಿ. ಹಾಗೆನ್ನೋದು ತಪ್ಪು. ಮನಸ್ಸು ಹಾಳಲ್ಲ ಕಣ್ರಿ, ಅದೊಂದು ಇಂದ್ರಿಯ. ಮನಸ್ಸಿನಲ್ಲಿ ಕೆಟ್ಟ ಅಂದರೆ ಹಾಳು ವಿಚಾರಗಳು ಬಂದರೆ ಅದು ಕೆಟ್ಟ ಮನಸ್ಸು. ಮನಸ್ಸಿನಲ್ಲಿ ಗಟ್ಟಿ ವಿಚಾರಗಳು ಬಂದರೆ ಅದು ಗಟ್ಟಿ ಮನಸ್ಸು. ಆಲೋಚನೆಗಳು ಎಂಥವು ಎಂಬುದರ ಮೇಲೆ ಮನಸ್ಸು ಕೆಟ್ಟ ಮನಸ್ಸು ಅಥವಾ ಒಳ್ಳೆ ಮನಸ್ಸು ಅನ್ನೋದು ನಿರ್ಧಾರ ಆಗುತ್ತೆ. ಆದರೆ ಲೋಕಾರೂಢಿಯಲ್ಲಿ ಹಾಳು ಮನಸ್ಸು ಎಂಬ ಹೀನ ಅರ್ಥದ ಪ್ರಯೋಗ ಬಂದ್ಬಿಟ್ಟಿದೆ. ಉದಾಹರಣೆಗೆ, ವಾಸನೆ ಎಂಬ ಶಬ್ದಕ್ಕೆ ಹಿಂದಿರುವ ಹೀನ ಅರ್ಥ. ಯಾವುದೋ ಹಾಳು ದಾರಿ ಅಥವಾ ಒಂದು ಬಸ್ ಸ್ಟ್ಯಾಂಡ್ ಮೂಲೆಯಲ್ಲಿ ಇರುವಂತಹ ಒಂದು ಜಾಗ ಬಂದಾಗ ಜನರು ಥೂ ವಾಸನೆ ಅಂತ ಮೂಗು ಮುಚ್ಕೋತಾರೆ. ಇಲ್ಲಿ ವಾಸನೆ ಅಂದರೆ ಕೆಟ್ಟ ವಾಸನೆ ಅಂತಲೇ ಅರ್ಥ. ಆದರೆ ವಾಸನೆ ಎಂಬುದ ಶಬ್ದದ ಅರ್ಥ ದುರ್ವಾಸನೆ ಅಂತನೂ ಅಲ್ಲ, ಸುವಾಸನೆ ಅಂತನೂ ಅಲ್ಲ. ಅದು ಮೂಗು ಗ್ರಹಿಸುವ ಸಂವೇದನೆ ಮಾತ್ರ. ಅದು ಒಳ್ಳೆಯದಾಗಿನೂ ಆಗಿರ್ಬೋದು, ಕೆಟ್ಟದಾಗಿನೂ ಆಗಿರ್ಬೋದು. ಹೀಗೆ ಹೀನ ಅರ್ಥದಲ್ಲಿ ಬಳಕೆ ಆಗ್ತಾ ಇರುವಂಥ ಮತ್ತೊಂದು ಶಬ್ದ ಅಂದರೆ ಕುಡಿಯೋದು.
ಕುಡಿಯುವುದು ಅಂದರೆ ಹೆಂಡ ಕುಡಿಯೋದು, ಮದ್ಯ ಸೇವಿಸೋದು ಎಂದೇ ಅರ್ಥ. ಆದರೆ ನಿಜವಾಗ್ಲೂ ಕುಡಿಯೋದು ಅಂದರೆ ಮದ್ಯ ಸೇವಿಸೋದು ಎಂದೇನೂ ಅಲ್ಲ. ಕುಡಿಯೋದು ಮಜ್ಜಿಗೆನೂ ಆಗಿರ್ಬೋದು, ಹಾಲು ಆಗಿರ್ಬೋದು, ಚಾಕ್ಲೇಟ್ ಮಿಲ್ಕ್ ಶೇಕ್ ಆಗಿರ್ಬೋದು, ಶರ್ಬತ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಯಾವ ಹಣ್ಣಿನ ರಸ ಆದರೂ ಆಗಿರ್ಬೋದು. ಮದ್ಯವೇ ಆಗಿರಬೇಕು ಅಂತ ಏನಲ್ಲ. ಆದರೆ ಅವನು ತುಂಬ ಕುಡಿತಾನೆ ಅಂದರೆ ಮಜ್ಜಿಗೆನೋ ಶರ್ಬತ್ತನ್ನೋ ಚಾಕ್ಲೇಟ್ ಮಿಲ್ಕ್ ಶೇಕ್ನೋ ಟೀನೋ ಕಾಫಿನೋ ಕುಡಿತಾನೆ ಅಂತ ಅರ್ಥ ಈಗ ಉಳಿದಿಲ್ಲ. ಅವನು ತುಂಬ ಕುಡುಕ ಅಂತಾನೆ ಅರ್ಥ. ಹೀಗಾಗಿ ಮನೆಗೆ ಬಂದ ಅತಿಥಿಗಳನ್ನು ಕುಡಿಯೋದಕ್ಕೆ ಏನಾದರೂ ಬೇಕೇ ಎಂದು ಕೇಳಲು ಮುಜುಗರ ಪಟ್ಟುಕೊಳ್ಳುವಂಥ ವ್ಯವಸ್ಥಿತಿ ಈಗ ಒದಗಿ ಬಂದಿದೆ. ಹೀಗೆ ಕುಡಿಯೋದು ಎಂಬುದು ತನ್ನಲ್ಲಿ ಇಲ್ಲದ ಅರ್ಥವನ್ನು ಪಡೆದು ಬಿಟ್ಟಿದೆ. ಇದರಂತೆ ಹಾಳು ಮನಸ್ಸು ಎಂಬ ಪದದ ಪ್ರಯೋಗ ಕೂಡ. ಮನುಷ್ಯನ ಮನಸ್ಸು ನೀರು ಇದ್ದಂತೆ. ಹೂಗಿಡದ ಸುತ್ತ ಪಾತಿ ಮಾಡುವಾಗ ಕೈಯಲ್ಲಿ ಕೆಸರಾಗೋದು ನೀರಿನಿಂದಲೇ, ಕೈಗಂಟಿದ ಕೆಸರು ಹೋಗೋದು ನೀರಿನಿಂದಲೇ. ಹಾಗೇನೆ ಗುರುವರ್ಯರು ಎಲ್ಲ ಹೇಳ್ತಾರೆ, ಮನುಷ್ಯನು ಹಾಳೋಗೋದು ಮನಸ್ಸಿಂದಲೇ, ಉದ್ಧಾರ ಆಗೋದು ಮನಸ್ಸಿಂದಲೇ. ಎಷ್ಟು ಸತ್ಯವಾದ ಮಾತು ಅಲ್ಲ ಗೆಳೆಯರೇ. ಮನಸ್ಸು ಸಹ ಒಂದು ಅಗೋಚರವಾದಂಥ ಇಂದ್ರಿಯ. ಅಲ್ಲಿ ಸುಳಿಯುವಂಥ ಆಲೋಚನೆಗಳು ಒಳ್ಳೆ ಆದಾಗ ಮನಸ್ಸು ಒಳ್ಳೆಯದಾಗ್ಬಿಡುತ್ತೆ, ಕೆಟ್ಟದಾಗ್ಬಿಡುತ್ತೆ. ಇಂದ್ರಿಯಗಳಿಗೆ ಸಂವೇದನೆಯನ್ನು ಗ್ರಹಿಸುವ ಕ್ಷಮತೆ ಇದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮಗಳು ಕ್ರಮವಾಗಿ ರೂಪ, ಶಬ್ದ, ಗಂಧ, ರಸ ಹಾಗೂ ಸ್ಪರ್ಶಗಳನ್ನು ಗ್ರಹಿಸ್ತವೆ. ಇಂದ್ರಿಯಗಳ ಈ ಗ್ರಹಿಕೆಗೆ ಮನಸ್ಸಿನ ಸಹಚಾರ್ಯ ಅಲ್ಲದೆ ಮತ್ತೇನೂ ಸಾಧ್ಯವಿಲ್ಲ. ಹಾಗೆ ನೋಡಿದ್ರೆ ಒಂದು ರೀತಿಯಲ್ಲಿ ಕಣ್ಣಿದ್ದವರೆಲ್ಲ ನೋಡ್ತಾರೆ, ಕಣ್ಣಿಲ್ಲದವರೆಲ್ಲ ನೋಡಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದು ಕಥೆಯನ್ನು ಹೇಳಬೇಕಾದ್ರೆ, ಒಮ್ಮೆ ಹೀಗೆ ಹುಟ್ಟು ಕುರುಡ ಒಬ್ಬ ರಾತ್ರಿ ವೇಳೆಯಲ್ಲಿ ಕೈಯಲ್ಲಿ ಲಾಠಿಯನ್ನು ಹಿಡ್ಕೊಂಡು ದಾರಿಯಲ್ಲಿ ಹೋಗ್ತಾ ಇರ್ತಾನಂತೆ. ಎದುರಿಗೆ ಬಂದರು ಅವನು ನೋಡಿ ನಗ್ತಾರಂತೆ. ಕಣ್ಣೇ ಕಾಣಲ್ಲ ಕುರುಡ ನೀನು, ನಿಂಗೆ ಲಾಠೀನ್ ಬೇರೆ ಕೇಡ ಅಂತ ಗಹಗಹಿಸಿ ನಗ್ತಾರೆ. ಯಾಕಿರ್ಬೋದು ಅಂತ ಕುತೂಹಲ ಉಳ್ಳವನು ನೇರವಾಗಿ ಆ ಕುರುಡನನ್ನೇ ಕೇಳ್ತಾರಂತೆ. ಅದಕ್ಕೆ ಕುರುಡ ಹೇಳ್ತಾನೆ, ನಾನು ಹುಟ್ಟು ಕುರುಡ, ಕಣ್ಣೇ ಕಾಣದ ನನಗೆ ಈ ಲಾಠಿನ ಬೆಳಕಿನಿಂದ ನನಗೆ ದಾರಿ ಏನು ಕಾಣಲ್ಲ, ನನಗೆ ಕತ್ತಲೇನೆ ಎಲ್ಲ ಕಡೆ. ಆದರೆ ಅದನ್ನು ನಾನು ಹಿಡಿದುಕೊಂಡು ಹೊರಟಿರೋದೇ ನನಗೆ ದಾರಿ ಕಾಣಿಸಿಲ್ಲ ಅಂತ ಅಲ್ಲ. ಕಣ್ಣು ಕಾಣುವಂಥ ಅದೃಷ್ಟಶಾಲಿಗಳಾದಂಥ ನೀವುಗಳು ಮಾತಿನ ಭರಾಟೆಯಲ್ಲಿ ಮೈ ಮರೆತು ದಾರಿಯಲ್ಲಿ ಹೋಗ್ಬೇಕಾದ್ರೆ ನನ್ನ ಮೈ ಮೇಲೆ ಬೀಳ್ಬೇಡ್ರಿ ಅಂತ ನೋಡಿ. ಕಣ್ಣಿಲ್ಲದ ಕುರುಡ ಕಣ್ಣಿತ್ತ ಕುರುಡನನ್ನು ಎಚ್ಚರಿಸಿದ್ದ. ಒಂದು ವಸ್ತುವು ಕಣ್ಣೆದುರಿಗೆ ಇದ್ದರೂ ಮನಸ್ಸು ಎಲ್ಲೋ ಇದ್ದರೆ ನೋಡಿದ ನೋಟದ ಗ್ರಹಿಕೆ ಕೂಡ ನಮಗೆ ಉಂಟಾಗಲ್ಲ. ಮತ್ತೊಂದು ಉದಾಹರಣೆ ಹೇಳಬೇಕು ಅಂದರೆ, ಪೋಸ್ಟ್ ಮ್ಯಾನ್ ಬಂದ್ಬಿಟ್ಟು ತಂದುಕೊಟ್ಟಂಥ ಪತ್ರ ಪ್ರಿಯಕರನು ಬರೆದ ಪತ್ರ ಅಂತ ತಿಳ್ಕೊಳ್ಳೋಣ. ಲವರ್ ತನ್ನ ಪ್ರೇಯಸಿಗೆ, ಆ ಪ್ರೇಯಸಿಯ ಪತ್ರವನ್ನು ಬೇಗನೆ ತೆಗೆದು ಓದುವಾಗ ಅವಳ ಕಣ್ಣೆದುರಿಗೆ ಕಾಣಿಸೋದು ಕಾಗದ ಅಲ್ಲ, ಒಂದು ಪೇಪರ್ ಅಲ್ಲ, ಅದರಲ್ಲಿ ಬರೆದಿರುವಂತಹ ಕಣ್ಣಿಗೆ ಕಾಣಿಸದಂತಹ ಆ ಪ್ರಿಯಕರನ ಒಂದು ಮಂದಹಾಸ ಬೀರುವಂಥ ಮುಖ. ಅದು ಪೇಪರ್ ಆಗಿದ್ರೂ ಪೇಪರ್ ಕಾಣಲ್ಲ, ಆ ಪ್ರಿಯಕರನ ಮುಖ ಆಕೆಗೆ ಕಾಣುತ್ತೆ. ಹಾಗೆ ಮನಸ್ಸಿನ ಬಗ್ಗೆ ಹೇಳ್ತಾ ಹೋದರೆ ಬಹಳಷ್ಟು ವಿಚಾರ ಇದೆ. ನಾನು ಈ ಒಂದು ಟಾಪಿಕನ್ನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಬಸವಣ್ಣನವರ ಕೆಲವೊಂದು ವಚನಗಳನ್ನು ನಾನು ಓದಬೇಕಾದ್ರೆ ಮನಸ್ಸು, ಬುದ್ಧಿ ಮತ್ತು ಮನಸ್ಸಿಗೆ ಹಾಗೂ ಹೃದಯಕ್ಕೆ ಹೇಗೆ ವಚನಗಳನ್ನು ಶರಣರು ಬರೆದಿದ್ದಾರೆ ಅಂತ ಒಂದು ಪಾಯಿಂಟ್ ಬಂತು. ಆ ವಚನಗಳನ್ನು ನಿಮ್ಮ ಮುಂದೆ ಡಿಸ್ಕಸ್ ಮಾಡಬೇಕು ಅಂತ ಅನಿಸ್ತು. ಹಾಗಾಗಿ ಈ ಒಂದು ಪಾಡ್ಕಾಸ್ಟ್ನ ರೆಕಾರ್ಡ್ ಮಾಡ್ತಾ ಇದ್ದೆ. ಮತ್ತೊಂದು ಬಾರಿ ನಾನು ಅಣ್ಣನವರ 2 ವಚನಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಕೊಂಬಿನ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು, ನಿಂದಲ್ಲಿ ನಿಲ್ಲಲೀಯದೆನ್ನ ಮನವು, ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮಣನಾಗಿರಿಸು ನಿಮ್ಮ ಧರ್ಮ, ಭ್ರಮನಾಗಿರಿಸು ನಿಮ್ಮ ಧರ್ಮ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೇನೂ ಹುರುಳಿಲ್ಲವಯ್ಯ, ಪ್ರಪಂಚಿನ ಡಂಬಿನಲ್ಲಿ ಎನ್ನ ನೊಂದು ರೂಹ ಮಾಡಿ, ನೀ ವಿರಿಸಿದಿರಿ ಕೂಡಲ ಸಂಗಮ ದೇವ, ನೀ ವಿರಿಸಿದಿರಿ ಕೂಡಲ ಸಂಗಮ ದೇವ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.